ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಥ ದೊಡ್ಡ ವೇದಿಕೆ ಒಳಗೆ ನಮ್ಮ ಚಂದ್ರಶೇಖರ್ ಗುರುಗಳು ಹೇಳಿರುವಂಥ ಮಾತು ನಮಗೂ ಒಂದು ಸ್ವಲ್ಪ ಅನುಭವ ಆಗ್ತವೆ. ನಾವು ಇವತ್ತು ಇಲ್ಲಿ ಬರಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಡಾಕ್ಟರ್ ಎಲ್ ಪಿ ನಾಯಕ್ ಕಟಾರಿಸ್ ಅವರು ಇವತ್ತು ನಮ್ಮ ಸಮಾರಂಭದೊಳಗೆ ಒಂದು ಯಾವುದೋ ಅವಾರ್ಡ್ಸ್ ಐತಿ ಬರ್ರಿ ಅಂತೇಳಿ ಕರೆದಿದ್ದಕ್ಕೆ ಇಲ್ಲಿ ನಿಮ್ಮೆಲ್ಲರ ನೋಡುವಂಥ ಭಾಗ್ಯ ನಮಗೆ ಇವತ್ತು ಸಿಕ್ಕೈತಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮ್ಯಾಗ ಹಂಗೆ ಕಲಾವಿದನಾಗಿರಲಿ ಅಂತ ಈಗ ಒಂದು ಹಾಡು ಹಾಕ್ತಿದ್ವಿ. ಅಣ್ಣ ಅಣ್ಣ ಒಂದು ಸ್ವಲ್ಪ ಸೌಂಡ್ ಇದು ಮಾಡೋಣ. ಎಲ್ಲಿದೆ ಅದ ಅಣ್ಣ ಒಂದು ಸ್ವಲ್ಪ ಮಿಕ್ಸರ್ ಕರೆಕ್ಟ್ ಮಾಡಿರಿ ಸರ್ ಒಂದು ಸ್ವಲ್ಪ. ಹಲೋ ಹಲೋ ಸರ್. ಅದ ಹಲೋ ಹಲೋ. ಹಾಗೆ ಈಗಷ್ಟೇ ಆಗಮಿಸುತ್ತಿರುವಂತಹ ಡಾಕ್ಟರ್ ಆಂಜನಪ್ಪ TH ರವರು ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಡಾಕ್ಟರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರು ಕೂಡ ಫೇಮಸ್ ಡಾಕ್ಟರ್, ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಸ್ಟೇಜ್ ಸರ್, ಪ್ಲೀಸ್. Please take your seat, sir. ಹಲೋ 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 ಹಲೋ. ಹಲೋ ಹುಟ್ಟಿದರೆ ಹುಟ್ಟಬೇಕು, ಬಿಟ್ಟಿದರೆ ಮೆಟ್ಟಬೇಕು. ಬದುಕಿದು ಗಂಟಾ ಬಂಡಿ, ಇದು ಹಿಡಿಯೋಡಿಸುವ ಬಂಡಿ. ಬದುಕಿದು ಗಂಟಾ ಬಂಡಿ, ಬಿಡಿಯಲೆ ರಾರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮೆಟ್ಟಬೇಕು. ನಾನೆಂದು ಕೂಗಿ ಹಾಡು ಬರಲಿ ಬಂದು ಐಹೊಳೆಯ ಚಂದಾನ ತೂಕ ಮಾಡು. ಅರಿಯದ ಕೋಟಿ ಭಾಷೆ, ಆಡದ ಒಂದೇ ಭಾಷೆ ಕನ್ನಡ ಕನ್ನಡ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮೆಟ್ಟಬೇಕು. ಬದುಕಿದು ಗಟ್ಟ ಬಂಡಿ, ಇದು ಹಿಡಿಯೋಡಿಸುವ ಬಂಡಿ. ಬದುಕಿದು ಗಟ್ಟ ಬಂಡಿ, ಬಿಡಿಯಲೆ ರಾಡಿಸುವ ಬಂಡಿ. ಎಲ್ಲರಿಗೂ ಇಂಥ ಒಂದು ಅದ್ಭುತವಾದಂತಹ ಸಾಹಿತ್ಯ ಕೊಟ್ಟಂತ ನಮ್ಮ ನಾಗರವರ ಅನುಸರಿತ ಗುರುಗಳು ಹಾಗೂ ಅದ್ಭುತವಾದಂತಹ ಕವಿತೆ ಹಾಗೆ ರಾಜ್ಕುಮಾರ್ ಅವರಿಗೆ ಈ ಹಾಡು ಯಾವುದೇ ಒಂದು ವ್ಯಕ್ತಿಗೆ ಹಾಡನ್ನು ಕೊಟ್ಟಂತಹ ದಿಗ್ಗಜರಿಗೆ ಧನ್ಯವಾದಗಳು. ಭೂಮಿ ಇದು, ಪ್ರವೃತ್ತ ಸ್ವರ್ಗ ಇದು, ಸ್ನೇಹಕ್ಕೆ ಸಾಲ ಇದು, ಚಾರಿತ್ರ ವಿಧ ಇದು. ಕಲ್ಪವಿದು, ಶಿಲ್ಪ ಕಲ್ಪವಿದು, ನಾಟಕ ನಾಡಿದು, ನಾದಾಂತರಂಗವಿದು. ಊರನ್ನು ಬೆಂಡೆಯಿಂದ ಕಾರಂಗ ಮಾಸಿಗೆ
ಇಂಥ ಕನ್ನಡಿ ಕನ್ನಡ ಬಾಗಿನ ಕನ್ನಡ ಬಿಟ್ಟಿದರೆ ಕನ್ನಡ ಮತ್ತಬೇಕು ಬಿಟ್ಟಿದರೆ ಕನ್ನಡ ಮತ್ತಬೇಕು ಬಂದಿ ಇದು ವಿಧಿಯೋಡಿಸುವ ಬಂದಿ ಬದುಕಿದು ಜಟಕ ಬಂದಿ ಬಿಡುವರೆ ಆಡಿಸುವ ಬಂದಿ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಮಗೋಸ್ಕರ ಎಷ್ಟೆಲ್ಲ ಚೆನ್ನಾಗಿ ಹಾಡು ಹೇಳಿದ್ರಲ್ವಾ ಅವರು. ಅಷ್ಟು ದೂರದಿಂದ ಬಂದು ನಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಹಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಗೂ ಭಾಳ ಖುಷಿ ಆಯ್ತು ರೀ. ಇಂತಿಂತ ಒಳ್ಳೊಳ್ಳೆ ಹಾಡ್ತೀವಿ. ಆಮೇಲೆ ಗುರುಗಳಾದರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧನ್ಯವಾದ. ಸೊ ಮುಂದಿನ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಕೂಡ ದೀಪವನ್ನ ಬೆಳಗಿಸ್ಬೇಕು. ಎಲ್ಲರೂ ಕೂಡ ಜಸ್ಟ್ 1 minute ಪ್ಲೀಸ್ ಸ್ಟ್ಯಾಂಡ್. ದಯವಿಟ್ಟು ಎಲ್ಲರೂ ಕೂಡ ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಹಾಗೆ ಜೋರಾದ ಚಪ್ಪಾಳೆ ಮೂಲಕ ನಾಡೋಜ ಡಾಕ್ಟರ್ B.P. ರುದ್ರೇಶ್ ರವರು ಹೋಮಿಯೋಪತಿಕ್ ಫಿಸಿಷಿಯನ್ ದಯವಿಟ್ಟು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಡಾಕ್ಟರ್ನ ಸ್ವಾಗತಿಸಬೇಕು. ನೆಕ್ಸ್ಟ್ ರಮೇಶ್ SG ಅಧ್ಯಕ್ಷರು ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಂದ ವೆಲ್ಕಮ್ ಸ್ಪೀಚ್ ಪ್ಲೀಸ್.
ವೈದ್ಯೋ ನಾರಾಯಣ ಹರಿ. ಈ ಸುಂದರ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿಯವರನ್ನು ನನ್ನ ಮತ್ತು ನಮ್ಮ ಕ್ಲಬ್ನ ಪರವಾಗಿ ಸ್ವಾಗತ ವಹಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾಡೋಜ ಖ್ಯಾತ ಹೋಮಿಯೋಪತಿ ಆಯುರ್ವೇದಿಕ್ ತಜ್ಞರಾದಂಥ BD ರುದ್ರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತೇನೆ. ಅದೇ ರೀತಿ ಖ್ಯಾತ ವೈದ್ಯರಾದಂಥ ಶ್ರೀ ಆಂಜನೇಯ ಪ್ರಸಾದ್ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ವಹಿಸುತ್ತಿದ್ದೇವೆ. ಕರ್ನಾಟಕದ ಮಾನಸಿಕ ತಜ್ಞರು, ಅತ್ಯಂತ ಖ್ಯಾತನಾಮರು ಮತ್ತು ಪದ್ಮ ಪುರಸ್ಕೃತರಾದಂಥ ಶ್ರೀ CR ಚಂದ್ರಶೇಖರ್ ಸರ್ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ವಹಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೈದ್ಯರು ಮತ್ತು ವೈದ್ಯ ಕುಟುಂಬಕ್ಕೂ ಮತ್ತು ಸಾರ್ವಜನಿಕರಿಗೂ ಕರ್ನಾಟಕ ಮಾಧ್ಯಮ ಕ್ಲಬ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ವೈದ್ಯ ದಿನಾಚರಣೆ ಜುಲೈ 1 ವೈದ್ಯ ದಿನಾಚರಣೆಯನ್ನು ಆಚರಿಸುವ ನಿಮಿತ್ತವಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಇದನ್ನು ಸ್ವೀಕರಿಸಿ ಇನ್ನೊಂದಿಷ್ಟು ವೈದ್ಯಕೀಯ ರಂಗದಲ್ಲಿ ಸೇವೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಆಂಜನಪ್ಪ PH. ದಯವಿಟ್ಟು ಸರ್ ನಿಮ್ಮ ಹಿತವಚನವನ್ನ ನುಡಿಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಶುಭ ಸಂಜೆಯ ಕಾರ್ಯಕ್ರಮ. ಪರಮ ಪೂಜ್ಯರಿಗೆ ವಂದಿಸಿ ಬಹಳ ಹೆಮ್ಮೆ ಅನ್ಸೋದು ಅಂದರೆ ವೈದ್ಯಕೀಯದಲ್ಲಿ ಪದ್ಮಶ್ರೀ ತಗೊಳ್ಳೋರು ಬಹಳ ಕಡಿಮೆ ಜನ ಇದ್ದಾರೆ. CR ಚಂದ್ರಶೇಖರ್ ಅವರು ಕಳೆದ ವರ್ಷ ಪದ್ಮಶ್ರೀ ಪ್ರಶಸ್ತಿತರು. ನಮ್ಗೆ ಹೆಮ್ಮೆ ಅನಿಸುತ್ತೆ. ವೈದ್ಯರಲ್ಲಿ ನಾಡೋಜ ಪ್ರಶಸ್ತಿ ತಗೊಳ್ಳೋರು ಯಾರೂ ಇಲ್ಲ, ಇದ್ದಾರೆ BD ರುದ್ರೇಶ್ ಅವರು. ನಮ್ಗೆ ಹೆಮ್ಮೆ ಅನಿಸುತ್ತೆ. ಇಂಥ ಕಾರ್ಯಕ್ರಮಕ್ಕೆ ಕರೆದಂಥ ನನ್ನ ಸ್ನೇಹಿತರಾದಂಥ ಗಂಗಾಧರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ವೈದ್ಯ ದಿನಾಚರಣೆ ಬಗ್ಗೆ ನಿಮಗೆ ಅನೇಕ ಮಾಹಿತಿಗಳಿರ್ತವೆ. ಅದರ ಬಹಳ ಹೆಮ್ಮೆ ಅನಿಸೋದು ಅಂದರೆ ವೈದ್ಯಕೀಯದಲ್ಲಿ ಅತ್ಯುನ್ನತ ಪ್ರಶಸ್ತಿ ಕೊಡೋದು ಒಂದು ಡಾಕ್ಟರ್ BC ರಾಯ್ ಪ್ರಶಸ್ತಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅದನ್ನು ಪಡ್ಕೊಂಡಿದ್ದೀನಿ. ಹಾಗಾಗಿ ಹೆಮ್ಮೆಯಿಂದ 4 ಮಾತು. ನನ್ನ ಹಳ್ಳಿಯಲ್ಲಿ ನಮ್ಮೂರು ಮೇಷ್ಟ್ರು ಕೂತಿದ್ದಾರೆ ಇಲ್ಲಿ. ಹಂಗಾಗಿ ಭಾರಿ ಖುಷಿ ಆಯಿತು ನನಗೆ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ಮಿನಿಸ್ಟ್ರು ಬರಬೇಕಾಗಿತ್ತು, ಬಟ್ ಏನೋ ಕಾರ್ಯಾಂತರದಿಂದ ಅದು ಮುಂದೆ ಹೋಗಿದೆ. ಅದಕ್ಕೆ ನಾನು 4 ಮಾತನಾಡಿ ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ಪರ್ಮಿಷನ್ ತಗೊಂಡು ಬೇಗ ಹೋಗ್ತೀನಿ ಅಂತ. 4 ಡಾಕ್ಟರ್ BC ರಾಯ್ ಇದಾರಲ್ಲ, ಯೂಶಲಿ FRCS MRCP ಮಾಡಲಿಕ್ಕೆ ನಮ್ಮ ದೇಶದ ವೈದ್ಯರುಗಳು ಇಂಗ್ಲೆಂಡ್ಗೆ ಹೋಗ್ತಾರೆ, ಯುರೋಪ್ಗೆ ಹೋಗೋರು. ಇಲ್ಲಿ ಡಬಲ್ FRCS ಮಾಡ್ತಾರೆ, ಇಲ್ಲದ್ರೆ ಡಬಲ್ MRCP ಮಾಡ್ತಾರೆ. ಆದರೆ ಇವರು ಒಬ್ಬರೇ ವೈದ್ಯರು FRCS MRCP ಎರಡನ್ನೂ ಮಾಡಿದಂಥ ಒಬ್ಬ ವೈದ್ಯ ಅಂದರೆ ಡಾಕ್ಟರ್ BC ರಾಯ್ ಅವರು. 11 ವರ್ಷ ವೆಸ್ಟ್ ಬಂಗಾಳನ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಜನಸಾಮಾನ್ಯರಿಗೆ ಕ್ಲಿನಿಕ್ ರನ್ ಮಾಡೋರು. ಒಬ್ಬ ಮುಖ್ಯಮಂತ್ರಿ ಕ್ಲಿನಿಕ್ನ ಕೂತ್ಕೊಂಡು ಪೇಷಂಟ್ ನೋಡೋರು ಅಂದರೆ ಬಹಳ ಹೆಮ್ಮೆ ಅನಿಸ್ತದೆ. ಅಂಡ್ ಇವರ ವಿಶೇಷತೆ ಅಂದರೆ ಅವರು ಬ್ಯಾಚುಲರ್ ಅಂಡ್ ಅವರು ಹುಟ್ಟಿದ್ದು ಜುಲೈ 1, ಅವರು ಸ್ವರ್ಗ ಸೇರಿದ್ದು ಕೂಡ ಜುಲೈ 1. ಇಷ್ಟೊಂದು ವಿಶೇಷತೆಗಳು BC ರಾಯ್ ಅವರ ಬಗ್ಗೆ. ಅವರ ಹೆಸರಿನಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ನಮ್ಮನ್ನು ಕರೆದು 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಗೌರವ ಸೂಚಿಸಿದ್ದಕ್ಕೆ. ಅಮ್ಮ, ನಿನ್ನ ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ನೆನಪು ಬರ್ತಾರಮ್ಮ. ನಿನ್ನ ಮೂಗು ನೋಡಿದರೆ ರಾಜ್ಕುಮಾರ್ ಮೂಗಿದ್ದಂಗೆ ಇದೆ. ಹಂಗಾಗಿ ಅವರಿಂದ ನಾನು ಬರೀ ನಿಮ್ಮ ಮೂಗಿನೇ ನೋಡ್ತಾ ಇದ್ದೀನಿ. ಗೊತ್ತಾಯ್ತು, ಭಾಳ ಹೆಮ್ಮೆ. ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ವೈದ್ಯರಿಗೆ ಇವರು ಹೇಳಿದರು ಒಂದು ಒಳ್ಳೆ ಮಾತು, ವೈದ್ಯ ನಾರಾಯಣೋ ಹರಿ. CRC ಸರ್ ಕೇಳಿ, ರುದ್ರೇಶ್ ಕೇಳಿ, ನಾವೆಲ್ಲ ಹೆಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾಗೆ, ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ MBBS ಮಾಡಿದ್ದು, MS ಮಾಡಿದ್ದು KMC ಹುಬ್ಳಿ. ನಮ್ಮ ಕಾಲದಲ್ಲಿ ಈ ಮಾತಿಗೆ ಅತ್ಯಂತ ಗೌರವವಿತ್ತು, ವೈದ್ಯ ನಾರಾಯಣೋ ಹರಿ ಅನ್ನೋರು. ಬಟ್ ಇವತ್ತು ನಾನು ರಿಟೈರ್ಡ್ ಪ್ರೊಫೆಸರ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಬಟ್ ನಮ್ಮ ಈಗಿನ ಜನರೇಷನ್ ಮಕ್ಕಳಿಗೆ ಹೇಳ್ತೀನಿ, ಮಗ ಎಲ್ಲೋದ್ರೂ ಕೂಡ, ಅದು ನಾನಂತೂ ಹಿಂಗೆ ಹೇಳ್ಕೊತೀನಿ, ಅಣ್ಣ ವೈದ್ಯನ, ನನ್ನ ಹೆಸರು ಆಂಜನಪ್ಪ, ನಾರಾಯಣ ಅಲ್ಲ, ವೈದ್ಯ ನಾರಾಯಣೋ ಹರಿ ಅನ್ಬೇಡ, ಹೆಚ್ಚು ಕಮ್ಮಿ ಆದರೆ ನನ್ನ ಬಟ್ಟೆ ಹರಿಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಡಾಕ್ಟರ್ಗಳನ್ನ ಬಿಸಾಕ್ತಾ ಇದ್ದಾರೆ, ನೋಡಿದ್ದೀರಿ ನೀವು. ಅನ್ಫಾರ್ಚುನೇಟ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಣ್ಣ ತಪ್ಪಿಗೆ ವೈದ್ಯರನ್ನ ನೀವು ನೋಡಿ, ಎಲ್ಲೇ ಜಗಳ ಆದರೂ ಕೂಡ ಪಬ್ಲಿಕ್ ಅಟ್ಯಾಕ್ ಮಾಡೋದು 2 ಇನ್ಸ್ಟಿಟ್ಯೂಷನ್, 2 ಕೂಡ ನೋಬೆಲೆಸ್ಟ್ ಇನ್ಸ್ಟಿಟ್ಯೂಷನ್. ನೋಡಿ, ಎಲ್ಲ ಪ್ರೊಫೆಷನ್ನು ಕೂಡ ನೋಬೆಲ್ ಪ್ರೊಫೆಷನ್.
ಕಲೆಗಾರ ಎಷ್ಟು ಚೆನ್ನಾಗಿ ಆಡ್ತಾನೆ, ದೇವರು ಅವನಿಗೆ ಕೊಟ್ಟಿರುವಂಥ ಕಲೆ, ಅದಕ್ಕೆ ಬೆಲೆ ಜಾಸ್ತಿ. ಪ್ರತಿ ಜಾಬು ಕೂಡ, ಕಸ ಹೊಡೆಯೋದು ಕೂಡ, ಈಗ ಹಾಲನ್ನ ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಜೀವನದಲ್ಲಿ ಎಲ್ಲೋ ನನಗನ್ಸಿದ್ದು ಅತ್ಯಂತ ಗೌರವಾನ್ವಿತ ವೃತ್ತಿ ಅಂದರೆ ಒಂದು ಟೀಚರ್ಸ್ ವೃತ್ತಿ, ಉಪಾಧ್ಯಾಯ ವೃತ್ತಿ. ನಿಮ್ಮಲ್ಲಿ ಯಾರಾದರೂ ಉಪಾಧ್ಯಾಯರು ಇರ್ಬೋದು ಅನ್ಸುತ್ತೆ. ಸೊ ವಂಡರ್ಫುಲ್, ಅತ್ಯಂತ. ಯಾಕಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರ್ದಾದ್ರೂ ಒಬ್ಬ ಎಲ್ಡರ್ಲಿ ಪರ್ಸನ್ ಕಾಲ್ ಬಿಡ್ತಾನೆ ಅಂದ್ರೆ ಈ ಮಸ್ಟ್ ಬಿ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ಅತ್ಯಂತ ಗೌರವಾನ್ವಿತ ವೃತ್ತಿ ಅಂದ್ರೆ ಟೀಚರ್ಸ್ ವೃತ್ತಿ. ನೆಕ್ಸ್ಟ್ ಬಂದ್ರೆ ವೈದ್ಯಕೀಯ ವೃತ್ತಿ, ಅದರೊಳಗೇನು ಡೌಟ್ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ದಿನೇ ದಿನೇ ಅದು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವು ಇರ್ಬೋದು, ನೀವು ಇರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಈ ರೀತಿಯ ಸಮಾರಂಭಗಳಲ್ಲಿ ಮತ್ತೆ ನಮ್ಮ ತಪ್ಪುಗಳನ್ನ ನಾವು ರಿಯಲೈಸ್ ಮಾಡಿಕೊಂಡು, ನನಗೆ 71 ವರ್ಷ, ಸೊ ಹಿರಿಯರೆಲ್ಲ ಕೂತಿದ್ದೀವಿ. ನಾವು ಯಂಗ್ಸ್ಟರ್ಸ್ಗೆ, ಲಾಟ್ ಆಫ್ ಯಂಗ್ಸ್ಟರ್ಸ್ ಡಾಕ್ಟರ್ಸ್ ಇವತ್ತು ಆನರ್ ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಮಾತಿನಲ್ಲಿ ನಮಗೆ ಗೌರವ ಯಾಕೆ ಕೊಡ್ಬೇಕು ಅಂದ್ರೆ, ಇವತ್ತು ಗುರೂಜಿ ಕೂತಿದ್ದಾರೆ, ಅವ್ರ ಮುಂದೆ ಒಂದು ಮಾತು ಹೇಳ್ತೀನಿ ನಾನು. ಒಂದು ವರ್ಷದ ಹಿಂದೆ ಒಂದು ಸಮಾರಂಭ ನಡೀತು ಟೌನ್ ಹಾಲ್ನಲ್ಲಿ. ಮಂಡ್ಯ ಕಡೆಯವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ಅಂಬೇಡ್ಕರ್ ಜಯಂತಿ ತರ ಒಂದು ಜಯಂತಿ. ಅದರಲ್ಲಿ ವೇದಿಕೆಯ ಮೇಲೆ ನಾನು, ಶತಾಯುಷಿ ಇವರು ತೀರ್ಕೊಂಡ್ಬಿಟ್ರಲ್ಲ ನಮ್ಮ ದ್ವರಸ್ವಾಮಿ, ಸಿದ್ದರಾಮಯ್ಯ ಸ್ವಾಮೀಜಿಗಳು ಬಿಡಿ 111 ವರ್ಷ ಬದುಕಿದ್ರು. ಲಾಸ್ಟ್ಗೆ ಅದನ್ನೇ ಹೇಳಿ ಹೋಗ್ತೀನಿ, ಮನುಷ್ಯನಿಗೆ ದೇವರು ಕೊಟ್ಟಿರೋದು 120 ವರ್ಷ. ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಆಕ್ಚುಲಿ ಅವ್ರು 120 ವರ್ಷ ಬದುಕಿದ್ರು. ಅವ್ರ ಡೇಟ್ ಆಫ್ ಬರ್ತ್ ಸರಿಯಾಗಿ ಮ್ಯಾಚ್ ಆಗಲಿಲ್ಲ. ಮನುಷ್ಯನಿಗೆ ದೇವರು ಕೊಟ್ಟಿರೋದು ಆಯುಷ್ಯ 120 ವರ್ಷ, 100 ವರ್ಷ ಅಲ್ಲ. ಕತ್ತೆಗೆ 40 ವರ್ಷ, ನಾಯಿಗೆ 20 ವರ್ಷ, 3 ಕತ್ತೆ ವಯಸ್ಸು ಮನುಷ್ಯನಿಗೆ ಕೊಟ್ಟವನು ದೇವರು. 120 ವರ್ಷ ಬದುಕಲಿಲ್ಲ ಅಂದ್ರೂ 100 ವರ್ಷ ಆದ್ರೂ ಬದುಕಬೇಕು. ನಾನು 100 ವರ್ಷ ಬದುಕ್ತೀನಿ. ನಿಮ್ಗೆಲ್ಲ ಹೇಳಿ ಹೋಗ್ತೀನಿ 100 ವರ್ಷ ಬದುಕೋದು ಹೆಂಗೆ ಅಂತ. ಅದೇ ಒಂದು ಸಿಂಪಲ್ ಫಾರ್ಮುಲಾ. ಸೊ ವಿವಿಧ ಕ್ಷೇತ್ರದಿಂದ ಬಂದಂತ ವೈದ್ಯರು ನೋಡಿ, ನಮ್ಮ ಹಳ್ಳಿ ಕಡೆ ಹೇಳೋರು, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಸುಮ್ಮನೆ ಇವಾಗ ನೋಡಕ್ಕೆ ಬೆಳ್ಳಗೆ ಸೂಟ್ ಹಾಕೊಂಡು ಫಾರಿನ್ ಡಾಕ್ಟರ್ ತರ ಕಂಡ್ರು. ನಾನು ಫಾರಿನ್ ಡಾಕ್ಟರ್ ಅಲ್ಲ, ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ರೈತನ ಮಗ. ಚಪ್ಪಾಳೆ ಹೊಡೀರಿ, ರೈತನ ಮಗ ಅಂತ ಹೇಳಿ ಚಪ್ಪಾಳೆ ಹೊಡಿಬೇಕು. ಇದು ಎಷ್ಟು ಇದಂದ್ರೆ ನಾವು ಹುಡುಗರಿಗೆ ಹೇಳಿ, ಮನುಷ್ಯನಿಗೆ ಕಾಯಿಲೆ ಬಂದ್ರೆ ಮರಕ್ಕೆ ಬರುತ್ತಾ ಅನ್ನೋರು ದೊಡ್ಡವರು. ಬಟ್ ಈ ಚಿಟಿ ನೀವು ನೋಡಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ತೆಂಗಿನ ಸೊಸಿಗೂ ಇಂಜೆಕ್ಷನ್ ಆಗ್ತಾವ್ರೆ. ಸೊ ಸೊಸಿಗೂ ಕಾಯಿಲೆ ಬರೋಂಥ ಕಾಲ ಬಂದ್ಬಿಟ್ಟಿದೆ. ಕಾಲ ಬದಲಾಗ್ತಾ ಇರುತ್ತೆ. ನಮ್ಮ IMA ಪ್ರೇಯರ್ ನೀವು ನಂಬಲ್ಲ. ನಮ್ಮ ಪ್ರೇಯರ್ ನಾವೆಲ್ಲ ನೀವು ಪ್ರೇಯರ್ ಮಾಡಿದ್ರಲ್ಲ, ಅದೇ ತರ ನಮ್ಮ IMA ಮೀಟಿಂಗ್ ನಲ್ಲಿ ಮೊದಲನೇ ಸೆಂಟೆನ್ಸ್ ಏನು ಗೊತ್ತಾ? ಯಾರಿಗೂ ಕಾಯಿಲೆಗಳು ಬರೋದಿರಲಿ, ಯಾರಿಗೂ ರೋಗ ರುಜಿನಗಳು ಸಮಸ್ಯೆಗಳು ಬರೋದು. ಇದೇ ತರ ನನ್ನ ಪ್ರೇಯರ್ ಇರೋದು. ನಿಮ್ಗೆ ಆಶ್ಚರ್ಯ ಅಲ್ಲ, ಡಾಕ್ಟರ್ ನಮಗೆ ಕಾಯಿಲೆ ಬರೆದ್ರೆ ನಿಮ್ಗೇನ್ರಿ ಪಂಗು ಅಂತಾರೆ. ಅಮ್ಮ, ನಮ್ಮ ಪ್ರೇಯರ್ ಆದ್ಮೇಲೂ ನಿಮ್ಗೇನಾದ್ರೂ ಕಾಯಿಲೆ ಬಂದ್ರೆ ನಿಮ್ಗೆ ವಾಸಿ ಮಾಡುವಂತ ವಿದ್ಯೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅಂಡ್ ನಮ್ಮಲ್ಲಿ ನೋಡಿ, ನಿಮ್ಗೆಲ್ರಿಗೂ ಕಾಯಿಲೆ ಬರಬಾರ್ದು ಅಂತೀವಿ. ಬಟ್ ಅಪ್ಪಿ ತಪ್ಪಿ ಬಂದ್ರೆ ನೀವೇನ್ ಮಾಡ್ತೀರಿ? ಆಯುರ್ವೇದ ತಲತಲಾಂತರದಿಂದ ಇರುವಂತ ಮೆಡಿಕಲ್ ಸೈನ್ಸ್ ನಮ್ಮ ಭಾರತ ದೇಶದಲ್ಲಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ಸುಶ್ರುತ ಮಹಾರಾಜ ಇಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ. ಆಗಿನ ಕಾಲದಲ್ಲೇ ಆಪರೇಷನ್ ಮಾಡ್ತಿದ್ದಂತ ಪುಣ್ಯಾತ್ಮ. ಏನ್ ಆಪರೇಷನ್ ಇವತ್ತು ಕೂಡ ಪಾಪ್ಯುಲರ್. ಸುಶ್ರುತ ಫ್ಲಾಪ್ ಅಂತ ಪ್ಲಾಸ್ಟಿಕ್ ಸರ್ಜನ್ ಇವತ್ತು ನನ್ನ ಬುಕ್ ನಲ್ಲಿ ಬರೆದಿದೆ. ಏನ್ ಈ ಸುಶ್ರುತ ಫ್ಲಾಪ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ರಾಮಾಯಣದಲ್ಲಿ ಶೂರ್ಪನಖಿ ಲಕ್ಷ್ಮಣನ ಹಿಂದೆ ಬೀಳ್ತಾನೆ, ಲವ್ ಮಾಡು ಅಂತ. ಅದು ವೇಷ ಚೇಂಜ್ ಮಾಡ್ಕೊಂಡು ಬ್ಯೂಟಿಫುಲ್ ಗರ್ಲ್ ಆಗಿ. ಲಕ್ಷ್ಮಣ ಪಾಪ ಮದ್ವೆ ಆಗಿದ್ದಾನೆ, ಹೇಳ್ತಾನೆ, ಅಮ್ಮ ನಾನು ಮದ್ವೆ ಆಗ್ಬಿಟ್ಟಿದ್ದೀನಿ, ನನ್ನ ಹಿಂದೆ ಬೀಳ್ಬೇಡ. ಅವ್ರು ಕೇಳೋದೇ ಇಲ್ಲ, ಠಗಾರ್ ಅಂತ ಮೂಗನ ಚಾಪಪ್ ಮಾಡ್ಬಿಡ್ತಾನೆ. ಶೂರ್ಪನಖಿನ ಮುಖ ವಿಲಕ್ಷಣ ಆಗಂಗೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಒಂದು ಶಿಕ್ಷೆ ಇತ್ತಂತೆ, ಮೂಗ್ ಕಟ್ ಮಾಡ್ಬಿಡೋರಂತೆ. ಪಾಪ ಆಗಿನ ಕಾಲದಲ್ಲಿ ಈಗಿನ ಇಷ್ಟಲ್ದಿದ್ರು ಸ್ವಲ್ಪ ಆದ್ರೂ ಮೋಸ ನಡೆಯೋದಲ್ಲ. ಯಾವ್ದನ ಒಂದು ಹೆಣ್ಮಗಳಿಗೆ ಅವಳು ತಪ್ಪಿಲ್ದಿರನೆ ಯಾವೊಂದೋ ಚಾಡಿ ಮಾತಿನಿಂದ ಮೂಗ್ ಕಟ್ ಆಗ್ಬಿಟ್ರೆ ಸುಶ್ರುತ ಮಹಾರಾಜ ಆ ಮೂಗನ್ನ ರೀಕನ್ಸ್ಟ್ರಕ್ಟ್ ಮಾಡೋನಂತೆ. ಹೆಂಗ್ ಮಾಡೋದು ಗೊತ್ತಾ? ಆ ಎನಸ್ತೀಶೆ ಇರಲಿಲ್ಲ. ಆ ಹೆಣ್ಮಗಳು ಮಲ್ಕೊಳ್ಳೋರು, 4 ಜನ ಕೈ ಕಾಲು ಹಿಡ್ಕೊಳ್ಳೋರು. ಇವ್ರು ಒಂದು ಸುತ್ತಿಗೆ ತಗೊಂಡು, ಆ ಇನ್ಸ್ಟ್ರೂಮೆಂಟ್ ಇವತ್ತು ಇದೆ, ನಮ್ಮ ಎಕ್ಸಿಬಿಷನ್ ಎಲ್ಲ ಇಡ್ತೀವಿ ನಾವು. ಪಟ 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 ಅಂತ ಹಣೆ ಮೇಲೆ ಹೊಡೆಯೋರಂತೆ. ಅದು ಸ್ಕಿನ್ ಎದ್ದ ಮೇಲೆ ಅದನ್ನ ಕಟ್ ಮಾಡಿ ರೊಟೇಟ್ ಮಾಡಿ ಮೂಗ್ನ ರೀಕನ್ಸ್ಟ್ರಕ್ಟ್ ಮಾಡೋರು. ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಆದ್ರೆ ನಮ್ಮ ಕ್ಯಾನ್ಸರ್ ಸರ್ಜನ್ಸ್ ಕ್ಯಾನ್ಸರ್ ಆಫ್ ದಿ ಚೀಕ್ನೇ ತೆಗೆದಾಕ್ಬಿಡ್ತಾರೆ. ಅವಾಗ ಈ ಗ್ಯಾಪ್ ನ ಹೆಂಗ್ ಮಾಡ್ತಾರೆ ಅಂದ್ರೆ ಸುಶ್ರುತ ಫ್ಲಾಪ್, 4-8 ಫ್ಲಾಪ್ ನ ನಮ್ ಟೆಕ್ನಿಕ್ ಇವ ಬೇರೆ, ಅದನ್ನು ರೊಟೇಟ್ ಮಾಡಿ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇಲ್ಲಿಂದ ಪೆಕ್ಟ್ರಾಲಿಸ್ ಫ್ಲಾಪ್ ನೋಡಿ. ಇವತ್ತು ಪ್ಲಾಸ್ಟಿಕ್ ಸರ್ಜನ್ಸ್ ಭಾರತೀಯರು
ಅಮೆರಿಕದೊಳಗೆ ಭಾಷಣ ಮಾಡೋಗೆ ನಮ್ಮ ಸುಶ್ರುತನ ಫೋಟೋ ಹಾಕ್ತಾರೆ. ನಮ್ಮ ಸುಶ್ರುತ ಮಹಾರಾಜ 6ನೇ ಸೆಂಚುರಿ ಒಳಗೆ ಇಂಥ ಆಪರೇಷನ್ ಮಾಡ್ತಿದ್ರು ಅಂತ. ಅದಕ್ಕೆ ಆಯುರ್ವೇದ. ನಾವೆಲ್ಲ ಹೊಸಬ್ರು, ಅಲೋಪತಿ 150. ಹೋಮಿಯೋಪತಿ ಸಾಹೇಬರು ನಮ್ಮ ಅಲೋಪತ್ತು ಹಾನ್ಯಮ್ಮನ್ನು ಈ ಅಲೋಪತಿ ಸರಿ ಇಲ್ಲ ಅಂತ ಜರ್ಮನಿಯಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿಸ್ಟಮ್ ಇವ್ರದ್ದು. ಸೊ ನಿಮಗೆ ಎಷ್ಟೊಂದು ಆಪ್ಷನ್ ಇದೆ ನೋಡಿ ನಮ್ಮ ದೇಶದಲ್ಲಿ. ಆಯುರ್ವೇದಕ್ಕೆ ಹೋಗ್ಬೋದು, ನೀವು ಕಾಯಿಲೆ ಬಿದ್ದರೆ ಹೋಮಿಯೋಪತಿಗೆ ಹೋಗ್ಬೋದು, ಅಲೋಪತಿಗೆ ಹೋಗ್ಬೋದು, ನ್ಯಾಚುರೋಪತಿಗೆ ಹೋಗ್ಬೋದು, ಕೊನೆಗೆ ಏನಿಲ್ಲ ಅಂದ್ರೆ ತಿರುಪತಿಗಂತೂ ಹೋಗ್ಬೋದು. ದೇವ್ರಿಗೆ ನೋಡ್ಕೊಂಡ್ರೆ, ಯಾಕಂದ್ರೆ ದೇವ್ರಿಗೆ ಗಾಡೆ ಗ್ರೇಟೆಸ್ಟ್ ಗಾಡ್ ಸೈಂಟಿಸ್ಟ್, ದೊಡ್ಡ ಡಾಕ್ಟ್ರು ಅಂದ್ರೆ ದೇವ್ರೆ. ನಮ್ಮನ್ನ ದೇವ್ರು ಅಂತಾರೆ, ವೈದ್ಯ ನಾರಾಯಣ ಹರಿ ಅಂತಾರೆ. ಆದ್ರಿಂದ ನಿಮ್ಗೆ ಇನ್ನು ಹೆಚ್ಚಿಗೆ ಮಾತನಾಡ್ತೀರಾ ದಯವಿಟ್ಟು ನಮಗೆ ಆ ಸ್ವಾಮೀಜಿ ಇದ್ದಾಗ ನನಗೆ ಏನು ನೆನಪು ಬಂತು ಅಂದ್ರೆ ಆ ಫಂಕ್ಷನ್ಗೆ ಕರೆದ್ಬಿಟ್ಟಿದಾರ್ರಿ ಎಲ್ಲಾರನ್ನು. ಅದು ಲಕ್ಕಿಲಿ ಇವತ್ತು ಮಿನಿಸ್ಟರ್ಗಳನ್ನ ಯಾರು ಕರೆದಿಲ್ಲ. ಅವತ್ತು 3 ಜನ ಮಿನಿಸ್ಟರ್, ಸೋಮಣ್ಣವರು ಬಂದಿದ್ರು. ಸೋಮಣ್ಣವ್ರು ಬರ್ತಾರೆ, ಹೆಣ್ಮಕ್ಳ ಹತ್ರ ಕೊಡಮ್ಮ ನನಗೆ ಬೇರೆ ಕೆಲಸ ಇದೆ ಅಂತ ಒಂದು ಭಾಷಣ ಮಾಡ್ತಾರೆ, ನನ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಹೊರಟೋದ್ರು. 3 ಜನ ಮಿನಿಸ್ಟರ್ ಹಂಗೆ ಹೋದ್ರು. ಆಮೇಲೆ 4 ಜನ ಸ್ವಾಮೀಜಿಗಳಿದ್ರು. 3 ಜನ ಸ್ವಾಮೀಜಿಗಳು ಭಾಷಣ ಮಾಡ್ಬಿಟ್ಟು ನಮ್ಗೆ ಬೇರೆ ಕಾರ್ಯಕ್ರಮ. ನಾನು ಸುಮ್ಮನೆ ಕೂತಿದ್ದೀನಿ ಸೂಟ್ ಹಾಕೊಂಡು, ಮೆಲ್ಲಿಗೆ ಎದ್ದೋದೆ. ಆ ಹುಡುಗನ ಅಣ್ಣ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದೀಯಾ, ಒಂಚೂರು ಮೈಕ್ ಕೊಡಪ್ಪ, 12:45 ಆಯ್ತು ಅಂದೆ. ಓ ಸಾರಿ ಡಾಕ್ಟ್ರೆ, ದೊರೆಸ್ವಾಮಿಯವ್ರು ಬೇರೆ ಕೂತಿದ್ರು ಇವತ್ತು, ಅವ್ರಿಲ್ಲ. ಕೊಟ್ಟ ತಕ್ಷಣ ಅವ್ರಿಗೆ ಹೇಳಿದೆ, ನೋಡಿ ಸ್ವಾಮೀಜಿಗಳು ನೋಡಿದ್ರೆ ಆ ಕಾವಿಗೆ ಇರೋ ಗೌರವ, ಕಾಲು ಮುಟ್ತೀವಿ, ಫಲಪುಷ್ಪ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಫಸ್ಟ್ ಕ್ಲಾಸ್. ಆದ್ರೆ ತಿಳ್ಕೊಳ್ಳಿ ದಯವಿಟ್ಟು, ನಿಮ್ಮ ಮಗು ನಾಳೆ ಏನನ್ನ ಬೇದಿ ಹೊಡೆದ್ರೆ ಬೇದಿ ಎತ್ಕೊಂಬ ಅಂತ ಹೇಳ್ತೀವಿ ನಾವು. ಅದು ನಿಮಗೆ ನಾವೆಲ್ಲ MBBS ಹೋದವಾಗ ಗಂಡಸರು ಬೆಂಕಿ ಪಣ್ಣದಾಗ ಎತ್ಕೊಂಡ್ಬಿಟ್ಬಿಡೋರು. ಈಗೆಲ್ಲ ಲ್ಯಾಬ್ಗಳು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಿದಾವೆ. ಈಗಲೂ ಕೂಡ ಹಳ್ಳಿ ಕಡೆ ದೊಡ್ಡಬಳ್ಳಾಪುರ ನನ್ನ ಕ್ಲಾಸ್ ಮಾಡಿದ್ದಾರೆ ಕೃಷ್ಣಪ್ಪ, ಮಗಿನ ಬೇದಿ ತಗೊಂಬಂದ್ರೆ ಆ ಅಮ್ಮ ಏನ್ ಮಾಡ್ತಾಳೆ ಗೊತ್ತಾ, ನೀಟಾಗಿ ಟಿಫನ್ ಕ್ಯಾರಿಯರ್ ಇಟ್ಬಿಟ್ಟು ಮಗಿನ ಕಟ್ಟ ಮಾಡಿಸ್ಬಿಟ್ಟು ಅದನ್ನ ಮುಚ್ಕೊಂಡು ತಂದ್ಬಿಡ್ತಾರೆ. ಅಂಡ್ ಕೆಲವು ಡಾಕ್ಟರ್ಗಳು ಬೆಣ್ಣೆನೂ ಕಳಿಸಿರ್ತಾರೆ ಅಜ್ಜಿಗಳು. ಸೊ ಇದನ್ನ ಬೆಣ್ಣೆ ಅನ್ಕೊಂಡು ಮನೆಗೆ ಕಳಿಸಿ ಮನೆಗೆ ಹೋಗಿ ಎಂಡ್ರ ಕೈಲಿ ಉಗಿಸ್ಕೊತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ ಅಮ್ಮ, ನಾನು ತಗೊಂಬ ಅಂತ ಹೇಳಿರ್ತೀನಿ. ನಾನು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟು. ನಾನು ಮನೆಗೆ ಕಳ್ತಾರೆ, ಇಲ್ಲೇ ಅವ್ರ ಮುಂದೆನೆ ನೋಡಿ ಹಿಂಗೆ ತೆಗಿತೀನಿ, ನೀವೆಲ್ಲ ಅದನ್ನ ನೋಡ್ಬಿಟ್ರೆ ಬಳಕೆ ಅಂತ ವಾಂತಿ ಮಾಡ್ಬಿಡ್ತೀರಿ. ನಾವು ವಾಂತಿನೇ ಮಾಡಲ್ಲ, ಖುಷಿಯಿಂದ ನೋಡ್ತೀವಿ ಬಣ್ಣ ಹೆಂಗಿದೆ, ಮೇಲ್ಗಡೆ ಕೆನೆ ಇದೆಯಾ, ಹಸಿರು ಇದೆಯಾ. ಆಮೇಲೆ ನೀವು ನಂಬಿ ನಮ್ಮ ಮೂಗಿದೆಯಲ್ಲ, ಅದಕ್ಕೆ ಮೂಗು ನೋಡ್ತಾ ಇದ್ದಿದ್ದು ನಾನು. ನಮ್ಮ ಮೂಗು MRI ಸ್ಕ್ಯಾನ್ಗಿಂತಲೂ ಗ್ರೇಟು. ನಾನು ಬರೀ ಮೂಸ್ ನೋಡಿದ್ರೆ ಇದು ಎಂತ ಬೇದಿ ಅಂತ ನನಗೆ ಗೊತ್ತಾಗುತ್ತೆ. ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ ನಾವು, ನಲ್ಲಿಗೆ ಅಂತ ಮೂಸ್ ನೋಡಿದ್ರೆ ಇದು ಬೆಸಿಲರಿ ಡಿಸೆಂಟ್ರಿನ ಅನಿಪಿಕ್ ಡಿಸೆಂಟ್ರಿನ ಅಂತ ಗೊತ್ತಾಗಿ ನಿಮ್ಮ ಮಗಿನ ಕಾಯಿಲೆನ ಈಸಿಲಿ ವಾಸಿ ಮಾಡಿ ಜೀವ ಉಳಿಸ್ತೀವಿ. ಅವಾಗ ಉಳಿದಿದ್ದ ಜನಗಳಿಗೆ ಹೇಳಿದೆ, ಅಮ್ಮ ನಾನು ಸ್ವಾಮಿ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅಂತೆ. ನಿಂತ್ಕೊಂಡು ಚಪ್ಪಾಳೆ ಹೊಡೋದು. ಅದಕ್ಕೆ ವೈದ್ಯರ ದಿನಾಚರಣೆಯ ದಿನ ವೈದ್ಯರನ್ನ ಕರೆದು ಮಾಡ್ತಿರುವಂತ ಈ ನಿಮ್ಮ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ. ದಯವಿಟ್ಟು ಯಾರೋ ಮಾಡಿದ ತಪ್ಪಿಗೆ ನಮ್ಮನ್ನು ಬೈಬೇಡಿ. ನಮಗೆಲ್ಲ ಬಹಳ ನಿಮ್ಮ ಪ್ರೀತಿ ಗೌರವದಿಂದ ನಮ್ಮ ಆ ವಿದ್ಯೆಗೆ ಗೌರವ ಇದ್ದೇ ಇರುತ್ತೆ. ಆದ್ರಿಂದ ಅದು ಎಷ್ಟು 1000 ಜನ ವಾಸ ಮಾಡೋರ ನಮ್ಮ ಗಾಂಧಿ ಬಜಾರ್ ಅಂದ್ರೆ ಬಸವನಗುಡಿ ಅಂದ್ರೆ ರುದ್ರೇಶ್ ಡಾಕ್ಟರ್. ನಾವು ಅವಾಲಿಂದ ಕೇಳ್ತಾ ಇದ್ದೀವಿ. ಅಲ್ಲಿ ಏನಿಲ್ಲ, ಒಂದು ಇದಿಲ್ಲ. ಈಗೆಲ್ಲ ಮಾಡರ್ನ್ ಕ್ಲಿನಿಕ್ಸ್ ಇದು ನೋಡಿದಿರಲ್ಲ, ಕಾರ್ಪೊರೇಟ್ ಕ್ಲಿನಿಕ್ಸ್ ಹೆಂಗಿರ್ತವೆ ಅಂತ. ಅವ್ರು ಏನಿಲ್ಲ, ಒಂದು ಟೇಬಲ್, ಒಂದು ಚೇರು, ಒಂದು ಇದು. ಸೊ ಅದಕ್ಕೆ ವಿದ್ಯೆಗೆ ಅತ್ಯಂತ ಮಹತ್ವ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ಕಾರ್ಯಕ್ರಮಕ್ಕೆ ಬಂದು. ಸ್ವಲ್ಪ ಬೇಗ ಹೋಗ್ಲಿಕ್ಕೆ ನಿಮ್ಮ ಅಪ್ಪಣೆ ಕೊಡಿ ಅಂತ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಬಹಳ ಇಂಪಾರ್ಟೆಂಟ್ ನೋಡಿ. 100 ವರ್ಷ ಬದುಕಬೇಕಾದ್ರೆ ಮನುಷ್ಯ ಹೆಂಗಿರ್ಬೇಕು ಅಂದ್ರೆ, DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ದಯವಿಟ್ಟು ಎಲ್ಲ ಓದಿ. ಅದ್ರ ಒಂದು ಕಗ್ಗ ಹೇಳ್ತೀನಿ. DV ಗುಂಡಪ್ಪನವ್ರು ನಮ್ಮೂರ್ ಕಡೆಯವರು, ನಾನು ದೊಡ್ಡಬಳ್ಳಾಪುರದವನು, ದೇವರಳ್ಳಿಯವರು. ಅವ್ರಿಗೆ ನೋಬೆಲ್ ಅವಾರ್ಡ್ ಬರ್ಬೇಕಾಯ್ತು ಅಂತ ಮಂಕುತಿಮ್ಮನ. ಆ ಕಗ್ಗ ಒಳಗೊಂದು ಕಗ್ಗ ಇದೆ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳಿ ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ರೀ. ನಗ್ನಗ್ತಾ ಇರ್ರಿ. ನಾನು ಪೇಷಂಟ್ ಹೋಗಿ ಹೇಳ್ತೀನಿ, ಯಾಕಮ್ಮ ಇಷ್ಟು ಯೋಚನೆ ಮಾಡ್ತೀಯ, ಆಕಾಶ ಕಳಿಸಿ ಬೀಳಲ್ಲಮ್ಮ, ಬೈ ಚಾನ್ಸ್ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳ್ತದ ಕಣಮ್ಮ. ಹಂಗೆ ಬದುಕ್ರಿ ಅಂತ ಅಷ್ಟೇ. ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ, ನಿಮ್ಮ ಕಷ್ಟ ನಿಮಗೆ, ನನ್ನ ಕಷ್ಟ ನನಗೆ. ಕಷ್ಟದ ಮಧ್ಯೆ ಸುಖವಾಗಿ ಬದುಕೋದಿಲ್ಲ. CR ಚಂದ್ರಶೇಖರ್ ಪುಸ್ತಕಗಳು ಓದಿ. CR ಚಂದ್ರಶೇಖರ್ ಅವರ
ಎಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾರೆ ಅವರ. ಸರ್ ಅರಕೆರೆಯಲ್ಲಿ ಇದೆಯಲ್ಲ ಸರ್, ಸಮಾಧಾನ ಸೆಂಟರ್ ಅಲ್ಲ ಅವರು, ಇಂಥ ಸೆಂಟರ್ಗಳು ಎಷ್ಟು ಮಾಡ್ತಾರೆ. ಅವ್ರು ಈ ಸಚ್ ಎ ವಂಡರ್ಫುಲ್ ಸೈಕ್ಯಾಟ್ರಿ ಡಾಕ್ಟರ್. ನಿಮ್ಗೇನಾದ್ರೂ ಕಷ್ಟ ಇದ್ರೆ ಈ ಭಾಳ ಸಾರಿ ಏನಾಗ್ಬಿಡುತ್ತೆ ಗೊತ್ತಾ, ಈ ಹ್ಯೂಮರ್ ಕ್ಲಬ್ ಇದೆ ಸರ್, ಬೆಂಗಳೂರಿನಾಗೆ ನಾನು ಇದು ನೋಡಿರೋದು, ಲಾಫ್ಟರ್ ಕ್ಲಬ್ ಅಂಡ್ ಹ್ಯೂಮರ್ ಕ್ಲಬ್. ಬಹಳ ಜನ ಡಾಕ್ಟರ್ ಹ್ಯೂಮರ್ ಕ್ಲಬ್ಗೆ ಹೋಗಲ್ಲ, ನಾನು ಒಬ್ಬನೇ ಯಾವ ಹ್ಯೂಮರ್ ಕ್ಲಬ್ಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಸರ್ದಾರ್ಜಿನ್ ಬಿಟ್ರೆ ನಮ್ಮೇಲೆ ಬಹಳ ಜೋಕ್ಸ್ ಹೇಳೋರು. ಯಾರೋ ಒಬ್ಬ ಕೇಳ್ದ, ಅಲ್ರಿ ಡಾಕ್ಟ್ರೆ ನೀವು ನಿಮ್ಯಾನ್ಸ್ನೊಳಗೆ ಅಂದ್ರೆ ನ್ಯೂರೋ ಸೆಂಟರ್ ನಲ್ಲಿ ಉಚ್ಚಾಸ್ಪತ್ರೆ ಅಂತೀರಲ್ಲ, ಅಲ್ಲಿ ಹೋದ್ರೆ ಡಾಕ್ಟರ್ ಯಾರು ಪೇಷಂಟ್ ಯಾರು ಅಂತ ಹೆಂಗ್ರಿ ಕಂಡುಹಿಡಿತೀರಿ ಅಂತ ಅವನು. ಇವನು ಎಂತ ಪ್ರಶ್ನೆ ಕೇಳ್ಬಿಟ್ನ, ಅಲ್ಲ ಕಣಪ್ಪ ಡಾಕ್ಟ್ರು ಕೋಟ್ ಹಾಕೋ, ಇಲ್ಲ ಡಾಕ್ಟ್ರೆ ಕೆಲವ್ರು ಕೋಟೆ ಹಾಕಿರಲ್ಲ. ಅವಾಗ ಇನ್ನೊಬ್ಬ ಎದ್ದು ನಿಂತ್ಕೊಂಡು ಬಂದ, ಸರ್ ನಾನು ಹೇಳಲ್ಲ ಉತ್ತರ ಅಂತ. ಹೇಳಪ್ಪ ಅಂದ್ರೆ ಅವ್ನು ಹೆಂಗ್ ಹೇಳ್ದ ಗೊತ್ತಾ, ಅದೇ ಡಾಕ್ಟ್ರೆ 3 ವಾರ ಆದ್ಮೇಲೆ ವಾಸಿ ಆಯ್ತು ಅಂತ ಮನೆಗೆ ಹೋಯ್ತಾನಲ್ಲ ಅವ್ನ ಪೇಷಂಟು, ಅಲ್ಲೇ ಹುಚ್ಚಿರ್ತಾರ ಓಡಾಡ್ತಿರ್ತಾರಲ್ಲ ಅವರೇ ಡಾಕ್ಟ್ರು. ನೋಡ್ರಿ ನಮ್ಮ ಮೇಲೆ ಹೆಂಗ್ ಜೋಕ್ ಹೇಳ್ತಾರೆ. ಒಟ್ನಾಗ ಜೋಕಪ್ ಹಾಕೋ, ಒಟ್ನಾಗ ನಗಿತಾ ಇರಿ, ಖುಷಿಯಾಗಿರಿ. ಸರ್ ಇದು ತಮಾಷೆ ಅಲ್ಲ, ಹರಿಕತೆ ಅಲ್ಲ. ದೇರ್ ಇಸ್ ಅನ್ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್. ನಮ್ಮ ಮನುಷ್ಯನ ದೇಹದಲ್ಲಿ ಎಂಡೋಕ್ರೈನ್ ಗ್ಲಾಂಡ್ಸ್ ಇದಾವೆ, 4 ಹ್ಯಾಪಿ ಹಾರ್ಮೋನ್ಸ್ ಇದಾವೆ. ನೀವು ನಗ್ತಾ ಇದ್ರೆ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ. ದೇವರು ಬುದ್ಧಿವಂತ, ನಿಮ್ಮನ್ನು ಕಾಪಾಡಕ್ಕೆ ಇನ್ನೊಂದು ಹಾರ್ಮೋನ್ ಕೊಟ್ಟಿದ್ದಾನೆ. ಅದೇನು ಗೊತ್ತಾ, ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ನಿಮ್ಮ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಇಷ್ಟಪ್ಪ 15 ಗ್ರಾಮು. ಇದರಲ್ಲಿ ಒಂದು ಹಾರ್ಮೋನ್ ಕೊಟ್ಟಿದ್ದಾನೆ ದೇವರು. ಅದನ್ನ ಯಾಕೆ ಕೊಟ್ಟ ಗೊತ್ತಾ, ನೀವು ಎಲ್ಲೋ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಪುಸ್ತಕ ಓದ್ತಿರ್ತೀರಿ, ಮೊಬೈಲ್ ಇಟ್ಕೊಂಡಿರ್ತೀರಿ, ಸಡನ್ ಆಗಿ ಹಾವು ಬಂದ್ಬಿಡುತ್ತೆ. ನೀವು ಜೀವನದಲ್ಲೇ ಎಗಿರಿರಲ್ಲ, ಹಾರಡಿ ಚಕ್ ಅಂತ ಎಗರು ಬಿಡ್ತೀರಿ. ಹೆಂಗ್ ಗೊತ್ತಾ, ಅಡ್ರಿನಲ್ ಪಂಪ್ ಹೊಡಿತದೆ, ಎಗರು ಮಗನೆ ಅಂತ. ಹಾರ್ಮೋನ್ ಹೆಸರೇನೆ ಫೈಟ್ ಆರ್ ಫ್ಲೀಟ್. ಅಂದ್ರೆ ಫೈಟ್ ಮಾಡು ಅಂದ್ರೆ ಓಡೋಕು ಅಂತ. ಹಾವು ಹಿಡ್ಕೋಬೇಕು, ಇಲ್ಲ ಅಂದ್ರೆ ಓಡೋಬೇಕು. ಎರಡಕ್ಕೆ ನಿಮ್ ಜೀವ ಕಾಪಾಡಕ್ಕೆ ದೇವ್ರು ಕೊಟ್ಟಿದ್ದಾನೆ. ಆದ್ರೆ ನಮ್ಮ ಜನಗಳು ಇದನ್ನ ಮೋಸ್ಟ್ ಮಿಸ್ಯೂಸ್ಡ್ ಗ್ಲ್ಯಾಂಡ್. ಯಾಕೆ ಗೊತ್ತಾ, ಆಟೋದನ ಜೊತೆ ಜಗಳ, ಹೆಂಡತಿ ಜೊತೆ ಜಗಳ, ಮಗನಿಗೆ ಬೈಯೋದು, ಅಷ್ಟು ಮಾರ್ಕ್ಸ್ ತಗೊಂಡಿಲ್ಲ, ಹಿಂಗ್ ಮಾಡಿ ನಿಮ್ಮ ಅಡ್ರಿನಲ್ ಪಂಪ್ ಆಗಿ ನಿಮಗೆ BP ಬಂದು ಬೇಗ ಸತ್ತೋಗ್ಬಿಡ್ತೀರಿ. ಅದಕ್ಕೆ ಕೋಪ ಮಾಡ್ಕೋಬೇಡಿ, ಯಾರನ್ನು ಬೈಯಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ. ಮಹಾತ್ಮ ಗಾಂಧಿ ಹೇಳ್ದಂಗೆ ಈಚೆನೆ ಏನು ಕೊಡಕ್ಕೆ ಹೋಗಬೇಡಿ, ಈಚೆನೆ ಹೊಡ್ಕೊಂಡು ಸುಮ್ಮನೆ ಹೊರಟುಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹಿತವಚನವನ್ನು ಹೇಳಿದ್ದಕ್ಕೆ. ಸೊ ಇನ್ನೇನು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಡಾಕ್ಟರ್ ಈಶ್ವರಪ್ಪ ಎಂ ಜನರಲ್ ಸರ್ಜನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಈಶ್ವರಪ್ಪ ಎಂ ಜನರಲ್ ಸರ್ಜನ್, ವೈದ್ಯೋ ನಾರಾಯಣ ಹರಿ, ದಯವಿಟ್ಟು ಈ ಅವಾರ್ಡ್ ಅನ್ನು ಸ್ವೀಕರಿಸಬೇಕು ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಹೀಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಅವರ